ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಅಧಿಕಾರಿಗಳು ಜನಪ್ರತಿನಿಧಿಗಳು ನೋಡಲೇಬೇಕಾದ ಸುದ್ದಿ. ಯುವತಿಯನ್ನು ಕೂಡಿ ಹಾಕಿ ದೌರ್ಜನ್ಯವೆಸಗಿದ್ದರೂ ಕ್ರಮ ಕೈಗೊಂಡಿಲ್ಲ. ಕಣ್ಮುಚ್ಚಿ ಕುಳಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಮಹಿಳೆಯ ಒಳ್ಳೆಯತನವೇ ದುರುಪಯೋಗ, ಛಲ ಬಿಡದೆ ಸಾಧನೆಯತ್ತ ಮುನ್ನುಗ್ಗಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಲಹೆ. ಮರಗಳ್ಳರಿಂದ ನದಿ ಪಾತ್ರದ ಸರ್ಕಾರಿ ಮರಗಳ ಮಾರಣ ಹೋಮ. ಎಸ್ಕೇಪ್ ಆದ ನಗರ್ಲೆ ಗ್ರಾಮದ ಮರಗಳ್ಳನ ಬಂಧನಕ್ಕೆ ಮುಂದಾದ ಅರಣ್ಯ ಇಲಾಖೆ. ಸ್ಥಳೀಯರ ಕುಮ್ಮಕ್ಕಿನ ಶಂಕೆ. ಆಸ್ತಿಗಾಗಿ ಯುವತಿಯ ಮೇಲೆ ನಿರಂತರವಾಗಿ ಹಿಂಸೆ ಹಾಗೂ ಲೈಂಗಿಕ ದೌರ್ಜನ್ಯ ನೀಡುತ್ತಿದ್ದಾರೆಂಬ ಆರೋಪ ಕಟ್ಟಾಯ ಹೋಬಳಿಯ ಬಾಚಿಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. ಬಾಚಿಹಳ್ಳಿ ಗ್ರಾಮದ ವಸಂತ್ ಕುಮಾರ್ ಎಂಬುವವರ ಪುತ್ರಿ ಜ್ಯೋತಿ ಎಂಬ ಯುವತಿಗೆ ಮಲತಾಯಿ ಪದ್ಮ ಹಾಗೂ ಆಕೆಯ ಪುತ್ರ ಮಂಜೇಶ್ ದಿನನಿತ್ಯ ಮಾನಸಿಕ ಮತ್ತು ದೈಹಿಕವಾಗಿ ಹಿಂಸೆ ನೀಡುತ್ತಿದ್ದಾರೆಂದು ಶಾರದಾ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಜ್ಯೋತಿ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳೆದುಕೊಂಡು ಅಜ್ಜಿಯ ಬಳಿ ಬೆಳೆದ ಹುಡುಗಿ. ನಂತರ ಮಲತಾಯಿ ಈಕೆಗೆ ಸರಿಯಾದ ಆಹಾರ ಹಾಗೂ ಮೂಲಭೂತ ಸೌಕರ್ಯ ಯಾವುದನ್ನು ನೀಡದೆ ಕತ್ತಲೆ ಕೋಣೆಯಲ್ಲಿ ಕುಡಿಹಾಕಿ ಬಂಧಿಸಿ ದಿನನಿತ್ಯ ಹಿಂಸಿಸುತ್ತಿದ್ರು ಹಾಗೂ ಆಕೆಗೆ ಸಂಬಂಧಪಡದ ಮಾತ್ರೆಗಳನ್ನು ಬಲವಂತವಾಗಿ ಸೇವಿಸಿದ್ದಾರೆಂದು ತಿಳಿಸಿದ ಅವರು, ಈ ಬಗ್ಗೆ ಗೊರೂರು ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಫೆಬ್ರವರಿ 7ರಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಅಕ್ಕಪಡೆ ತಂಡದ ಸಹಾಯದಿಂದ ಜ್ಯೋತಿಯನ್ನು ರಕ್ಷಿಸಿ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಚಿಕಿತ್ಸೆಯ ವೇಳೆ ದೇಹದಲ್ಲಿ ಗಾಯದ ಗುರುತುಗಳು ಕಂಡುಬಂದಿದ್ದು ಲೈಂಗಿಕ ದೌರ್ಜನ್ಯದ ಶಂಕೆ ವ್ಯಕ್ತವಾಗಿದೆ. ಫೆಬ್ರವರಿ 7ರಿಂದ 19ರವರೆಗೆ ಪೊಲೀಸರು ಆರೋಪಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸಿಲ್ಲ. ಅಂತೆಯೇ ಕೇಸನ್ನು ಮುಚ್ಚಿಹಾಕುವ ಹುನ್ನಾರ ಕೂಡ ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿನ ತನಿಖೆಯಾಗಬೇಕು. ನಾನು ಹಲವು ಡಾಕ್ಟರ್ ಬಳಿ ವಿಚಾರಿಸಿದ್ದೇನೆ. ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಎಂದಿದ್ದಾರೆ. ಹಾಗಾಗಿ ಈ ಅನಾಥ ಹೆಣ್ಣು ಮಗಳಿಗೆ ಅನ್ಯಾಯವಾಗಿದೆ. ಅವಳ ಈ ಸ್ಥಿತಿಗೆ ಕಾರಣರಾದ ಮಲತಾಯಿ ಮತ್ತು ಅವಳ ಮಗನನ್ನು ತಕ್ಷಣವೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು. ಈಗಾಗಲೇ ಪ್ರಕರಣದಲ್ಲಿ ವಿಳಂಬವಾಗಿದ್ದು ಆರೋಪಿಗಳನ್ನು ತಕ್ಷಣ ಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಸರ್, ಇದು ಒಂದು ಹುಡುಗಿಗೆ ಬಾಚಹಳ್ಳಿ ಅಂತ, ಅದು ನನಗೆ ತಮ್ಮನ ಮಗಳಾಗಬೇಕು. ಹುಡುಗಿ ತುಂಬ ದಿವಸದಿಂದ ಕೂಡಾಗ್ತಾ ಇದ್ದಾರೆ ಅಂತ ನನಗೆ ಒಂದು 2 ತಿಂಗಳಿಂದ ಫೋನ್ ಮಾಡಿ ಹೇಳಿದರು. ಹಾಗಾಗಿ ಹುಡುಗಿನ ಸೇವ್ ಮಾಡಲಿಕ್ಕೆ ನಾವು ಅಂದರೆ ಒಂದು 3 ವರ್ಷ ಆಗಿದೆ ಮನೆಗೆ ಹೋಗ್ತಾ ಇರಲಿಲ್ಲ. ಬೇರೆಯವರು 1-2 ತಿಂಗಳಲ್ಲೇ ಫೋನ್ ಮಾಡಿ ಹೇಳಿದರು, ತುಂಬ ಅಳ್ತಾ ಇದೆ, ಕೂಡಾಕಿದ್ದಾರೆ, ಕಿರ್ಚಾಡ್ತಾ ಇದೆ, ಸ್ನಾನ ಮಾಡಿಸಿಲ್ಲ ಅಂತ. ಆಗ ನಾನು ಒಂದು ಮಹಿಳಾ ಸಂಘಕ್ಕೆ ಹೇಳ್ತೀನಿ ಓದಿದೆ ಅಂತ. ಆಮೇಲೆ ಒಂದು ದಿವಸ ಹೋಗಿ ನೋಡ್ಕೊಂಬರ್ತಾರೆ ಅವರು, ಹುಡುಗಿ ಯಾವ ಸ್ಥಿತಿಲಿದೆ ಏನು ಅಂತ. ಆಗ ಹುಡುಗಿನ ತುಂಬ ಕ್ರಿಟಿಕಲ್ಲಾಗಿದೆ, ತುಂಬ ಜಾಸ್ತಿ ಬಿಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು DC ಮತ್ತು SP ಅವ್ರ ಇಲಾಖೆಗೆ ಒಂದು ಲೆಟ್ರ್ ಕೊಟ್ಟು ಮಕ್ಕಳ ಮಹಿಳಾ ಇಲಾಖೆಗೆ ಒಂದು ಲೆಟ್ರ್ ಕೊಡ್ತಾರೆ. ಅವ್ರ ಕಡೆಯಿಂದ ಹುಡುಗಿನ ಕರ್ಕೊಂಬಂದು ಸೇರಿಸ್ತಾರೆ. ಯಾವಾಗ 7ನೇ ತಾರೀಕು 2ನೇ ತಾರೀಕಲ್ಲಿ 2ನೇ ತಿಂಗಳು 25ರಲ್ಲಿ ಹಾಸನ ಹಿಮ್ಸ್ ಆಸ್ಪತ್ರೆಗೆ ಸಾಯಂಕಾಲ ಸೇರಿಸ್ತಾರೆ ಸರ್. ಮಹಿಳಾ ಅಕ್ಕಪಡೆ ಹೋಗಿ ಕರ್ಕೊಂಬರುತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಕ್ರಿಟಿಕಲ್ ಆಗಿದೆ ಹುಡುಗಿದು. ಅದು ಫೋಟೋ ಇದೆ, ಹುಡುಗಿ ಯಾವ ಸ್ಥಿತಿಯಲ್ಲಿದೆ, ಫೋಟೋಗಳಿದೆ, ಯಾವ ಸ್ಥಿತಿಲಿ ಹುಡುಗಿನ ಇಟ್ಟಿದ್ರು ಅನ್ನೋದು ಎಲ್ಲ ಇದೆ. ಅದಾದಮೇಲೆ ನಮಗೆ ಒಂದು 3 ದಿವಸ ಮಹಿಳೆಯ ಒಳ್ಳೆತನವು ದುರುಪಯೋಗವಾಗಿ ಅವಳ ಮೇಲೆ ದೌರ್ಜನ್ಯಗಳಾಗುತ್ತಿವೆ ಎಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಯಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಮಹಿಳೆಯರು ತಮ್ಮ ಹಕ್ಕುಗಳ ಬಗ್ಗೆ ಹೋರಾಡಬೇಕು, ಮಹಿಳೆ ಹೀಗೆ ಇರಬೇಕು ಎಂದು ನಿರ್ಬಂಧವನ್ನು ಹೇರುವುದು ಸರಿಯಲ್ಲ. ಪುರುಷರಿಗಿಂತ ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಶಕ್ತಿ ಇದೆ. ಆದರೆ ಅದನ್ನು ಸಾಯಿಸಿಕೊಳ್ಳುವುದಕ್ಕೆ ಪುರುಷ ಪ್ರಧಾನ ಸಮಾಜ ಸಿದ್ಧವಾಗಿಲ್ಲ. ಹೆಣ್ಣು ಅಡಿಯಾಳಾಗಿ ಇಟ್ಟುಕೊಳ್ಳಲು ಬಯಸುತ್ತಾರೆ. ಹೆಣ್ಣು ಧೈರ್ಯವಾಗಿ ಮುನ್ನುಗ್ಗಬೇಕು, ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂದರಲ್ಲದೆ ಮಹಿಳಾ ದಿನಾಚರಣೆಗೆ ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಲ್ಲ. ಲಿಂಗ ಸಮಾನತೆಯ ಬಗ್ಗೆ ಪುರುಷರಿಗೆ ಅರಿವು ಹೆಚ್ಚಾಗಿರಬೇಕು. ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ಪುರುಷರು ಕೂಡ ಹಾಜರಾಗಬೇಕು. ಮಹಿಳೆಯು ಕಪ್ಪಾಗಿ ದಪ್ಪವಾಗಿ ಇದ್ದೀಯಾ ಎಂದು ನಿಂದನೆಯ ಮಾತುಗಳನ್ನಾಡುವುದು ಮಾನಸಿಕವಾಗಿ ಮಹಿಳೆಯರನ್ನು ದೌರ್ಜನ್ಯ ಮಾಡಿದ ಹಾಗೆಯೇ. ಒಬ್ಬ ಪತಿ ನನ್ನ ಸ್ನೇಹಿತೆ ಗೌರವಯುತವಾಗಿ ಇರಬೇಕು ಎಂದು ಯಾವಾಗ ಆಲೋಚನೆ ಮಾಡುತ್ತಾನೋ ಅಂದು ನಮ್ಮ ಸಮಾಜ ಬದಲಾವಣೆಯಾಗುತ್ತದೆ ಎಂದು ಮಹಿಳೆಯರ ಮಹತ್ವದ ಕುರಿತಾಗಿ ಸವಿವರವಾಗಿ ತಿಳಿಸಿದರು.
ಅವಳಿಗೆ ಅಷ್ಟು ವೈಚಾರಿಕತೆ ಇಲ್ಲ, ಬುದ್ಧಿಮತ್ತೆ ಅಲ್ಲ, ಏನು ತಿಳಿಯಲ್ಲ ಅವಳಿಗೆ. ಯಾಕೆ ಕೊಡಬೇಕು ವೋಟ್ ಮಾಡೋ ಅಧಿಕಾರ ಅವಳಿಗೆ? ಮನೆಯಲ್ಲಿ ಇರೋ ಒಂದು ಹೆಣ್ಣು ಈ ರೀತಿ ಜಗತ್ತು ಯೋಚಿಸುತ್ತೆ. ಒಬ್ಬ ಮಹಿಳಾ ಪರವಾದಿ ಹೇಳ್ತಾರೆ, ದೇರ್ ಇಸ್ ನೋ ಲ್ಯಾಂಡ್ ಫಾರ್ ವುಮೆನ್. ಹೆಣ್ಣು ಮಕ್ಕಳಿಗೆ ಅವಳದೇ ಆದ ಜಾಗ ಇಲ್ಲ ಇಡೀ ಜಗತ್ತಿನಲ್ಲಿ. ಯಾಕೆ ಇಲ್ಲ ಅಂದ್ರೆ, ಪ್ರತಿ ಬಾರಿ ಅವಳು 2ನೇ ಸ್ಥಾನಕ್ಕೆ ತೃಪ್ತಿ ಮಾಡ್ಕೊಂಡಿದ್ದಾರೆ. ಆಯ್ತು, ಕುಟುಂಬವೇ ಮೊದಲು, ತನ್ನ ಮಕ್ಕಳೇ ಮೊದಲು. ಹಾಗಾಗಿ ಅವಳು ಒಳ್ಳೆಯತನ, ಅವಳ ಒಳ್ಳೆಯತನ ಅವಳಿಗೆ ಉಪಯೋಗ ಆಗಿಲ್ಲ, ಅವಳ ಮೇಲೆ ದೌರ್ಜನ್ಯಗಳೇ ಜಾಸ್ತಿ ಆಗಿದೆ. ಒಂದು ಘಟನೆ ನಡೀತು ರೀಸೆಂಟ್ ಆಗಿ. ಒಂದು ಹೆಣ್ಮಗು ಬೈಕಲ್ಲಿ ಹೋಗಿ ಬಿದ್ಬಿಟ್ರು. ಬೈಕ್ ತಗೊಂಡು ಹೋಗಿದ್ವಿ. ನಾನು ನೋಡಿದೆ ಆ ಘಟನೆ. ಆ ಹುಡುಗಿ ತಪ್ಪಿತ್ತು, ಹೆಲ್ಮೆಟ್ ಹಾಕಿರ್ಲಿಲ್ಲ, 18 ತುಂಬಿರ್ಲಿಲ್ಲ. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾದ ದಾಕ್ಷಾಯಿಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕಪಿಲಾ ನದಿ ಪಾತ್ರದ ಭಾರೀ ಮರಗಳ ಮಾರಣ ಹೋಮವಾಗಿದೆ. ನದಿ ಪಾತ್ರದಲ್ಲಿ ಬೆಳೆದಿದ್ದ ಬೃಹತ್ ಗಾತ್ರದ ಮರಗಳು ದುಷ್ಕರ್ಮಿಗಳ ಸಂಚಿಗೆ ಬಲಿಯಾಗಿವೆ. ಹಾಡು ಹಗಲೇ ರಾಜಾರೋಷವಾಗಿ ಅನುಮತಿ ಇಲ್ಲದೆ ಮರಗಳನ್ನ ಕಡಿದು ದಾರಿಗೆ ಉರುಳಿಸಲಾಗಿದೆ. ವಿಷಯ ತಿಳಿದು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಧಾವಿಸುತ್ತಿದ್ದಂತೆಯೇ ಖದೀಮರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಮರಗಳ ಹನನವಾಗಿದೆ. ನಗರ್ಲಿ ಗ್ರಾಮದ ಅಯಾಜ್ ಅಹಮದ್ ಎಂಬಾತ ಮರಗಳನ್ನು ಕಟ್ ಮಾಡಿದ್ದೇನೆಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಹೆಜ್ಜಿಗೆ ಕೃಷ್ಣ ಸದ್ಯ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯ ಧರ್ಮದರ್ಶಿ. ಈತನ ಕೃಪಾ ಕಟಾಕ್ಷದಿಂದ ಮರಗಳ ಮಾರಣಹೋಮ ನಡೆದಿದೆ ಎನ್ನಲಾಗಿದೆ. ಬೃಹತ್ ಮರಗಳು ದಾರಿಗೆ ಉರುಳಿದ್ದರೂ ತಹಶೀಲ್ದಾರ್ ಸ್ಥಳಕ್ಕೆ ಬಂದಿಲ್ಲ. ಜೊತೆಗೆ ಇದುವರೆಗೆ ಯಾವುದೇ ದೂರು ಸಹ ದಾಖಲಾಗದಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕೂಡಲೇ ತಾಲೂಕು ಆಡಳಿತ ಎಚ್ಚೆತ್ತು ಮರಗಳಿಗೆ ಕೊಡಲಿ ಹಾಕಿದ ದುಷ್ಕರ್ಮಿಗಳ ಎಡೆಮುರಿ ಕಟ್ಟಬೇಕಿದೆ. ಇಲ್ಲದಿದ್ದಲ್ಲಿ ಕಿಡಿಗೇಡಿಗಳ ಸಂಚಿಗೆ ಮತ್ತಷ್ಟು ಮರಗಳು ಬಲಿಯಾಗಲಿವೆ. ಕೃಷಿ ಇಲಾಖೆಯ ವತಿಯಿಂದ ಹೈಟೆಕ್ ಹಾರ್ವೆಸ್ಟರ್ ಯೋಜನೆಯಡಿ ರೈತರಿಗೆ ಶುಗರ್ ಕೇನ್ ಹಾರ್ವೆಸ್ಟರ್ ಮತ್ತು ಇಂಟರ್ ರೋ ರೋಟಾವೇಟರ್ ಉಪಕರಣವನ್ನು ನೀಡಲಾಗಿದೆ. ಈ ವೇಳೆ ಮಾತನಾಡಿದ ಶಾಸಕ ರೇವಣ್ಣ ಅವರು, ಬಾಳಿಕೊಪ್ಪಲು ಬೊಗ್ರಹಳ್ಳಿ ಕೊಪ್ಪಲಿನ ರೈತರಿಗೆ 60 ಟನ್ ಕಬ್ಬನ್ನು ಕತ್ತರಿಸಿ ಲಾರಿಗೆ ಲೋಡ್ ಮಾಡಿಸುವ ಯಂತ್ರವನ್ನು ನೀಡುವುದಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳು ಕೃತಜ್ಞತೆಗಳನ್ನು ತಿಳಿಸುತ್ತೇನೆ ಎಂದರಲ್ಲದೆ ಎಲ್ಲಾ ತಾಲೂಕುಗಳಲ್ಲಿ ಈ ರೀತಿಯ ಉಪಕರಣಗಳನ್ನು ನೀಡಬೇಕು. ಇದರಿಂದ ರೈತರಿಗೆ ಅನುಕೂಲವಾಗುತ್ತದೆ. ಜೊತೆಗೆ ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಲ್ಲಿ ಇರುವಂತಹ ಹುದ್ದೆಗಳಿಗೆ ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆಗಳು ಆಗಬೇಕೆಂದು ತಿಳಿಸಿದರು. ಇವತ್ತು ನನ್ನ ವಿಧಾನಸಭಾ ಕ್ಷೇತ್ರದ ಬೆಳ್ಳಿಕೊಪ್ಪಲು ಬೋಗರಹಳ್ಳಿ ಕೊಪ್ಪಲಿಗೆ ಸುಮಾರು ಎಷ್ಟು ಅಮೌಂಟು 91,87,000 ರೂಪಾಯಿನ ಒಂದು, ಅದರಲ್ಲಿ ಒಟ್ಟು ಈ ಮಿಷನರಿ ವ್ಯಾಲ್ಯೂ 37 ಲಕ್ಷ ಇವತ್ತು ಸಬ್ಸಿಡಿ ಬರುತ್ತೆ ರೈತರಿಗೆ. ಒಂದು ದಿನಕ್ಕೆ 60 ಟನ್ನನ್ನು ಕಬ್ಬನ್ನು ಕಟ್ ಮಾಡಿ ಲಾರಿಗೆ ಲೋಡ್ ಮಾಡುತ್ತದೆ. ಅದು ಒಳ್ಳೆಯ ಯಂತ್ರ, ಏಕೆಂದರೆ ಇದು ಶುಗರ್ ಫ್ಯಾಕ್ಟ್ರಿ, ಇದರಲ್ಲಿ ಎಲ್ಲ ತಾಲೂಕಲ್ಲೂ ಅವ್ರಿಗೆ ಕೊಡೋದು ಒಳ್ಳೆಯದು. ಒಂದು 4 ಕೊಡಿಸಿದರೆ ಒಳ್ಳೆಯದಿದು. ಏಕೆಂದರೆ ಜಾಯಿಂಟ್ ಡೈರೆಕ್ಟ್ರು ಕೃಷಿ ಇಲಾಖೆ ಅವರು ಇದನ್ನು ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ರೂಢಿಯಾಗಿದ್ದೀನಿ. ಅವರಿಗೆ ನಮ್ಮ ಡೆಪ್ಟಿ ಡೈರೆಕ್ಟ್ರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ರೈತರಿಗೆ ಇದೇ ರೀತಿ ಸಹಕಾರ ಕೊಡಲಿ. ಮತ್ತು ಅದ್ರ ಜೊತೆಗೆ ಏನು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಇದೆ, ಅದು ಎಲ್ಲ ರಿಕ್ರೂಟ್ಮೆಂಟ್ ಆಗಬೇಕು, 100% ರಿಕ್ರೂಟ್ಮೆಂಟ್ ಆಗಬೇಕು ಅಂತ ಹೇಳಿ ನಾನು ಸರ್ಕಾರನ ಒತ್ತಾಯ ಮಾಡ್ತೀನಿ. ಇದೇ ಮಾರ್ಚ್ 13ರಂದು ಶ್ರೀ ಮಾರಮ್ಮನವರ ರಥೋತ್ಸವ, ಜಾತ್ರಾ ಮಹೋತ್ಸವ ಹಾಗೂ ತ್ರಿಜನ್ಮ ಮೋಕ್ಷ ಅಥವಾ ಜಯ ವಿಜಯರ ಶಾಪ ವಿಮೋಚನಾ ಎಂಬ ಸುಂದರ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸಲಾಗುತ್ತಿದೆ ಎಂದು ದೇಗುಂದೇಗೌಡ ಅವರು ತಿಳಿಸಿದ್ದಾರೆ. ಹಾಸನ ತಾಲೂಕಿನ ಕಟಾಯ ಹೋಬಳಿಯ ಸತ್ತಿಗರಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವವನ್ನು ಭವ್ಯವಾಗಿ ಆಚರಿಸಲಾಗುತ್ತಿದೆ. ಈ ಜಾತ್ರೆಯ ಅಂಗವಾಗಿ ಮಾರ್ಚ್ 13ನೇ ಶುಕ್ರವಾರ ರಾತ್ರಿ 8:30ಕ್ಕೆ ಶ್ರೀ ಮಾರಮ್ಮನವರ ಕೃಪಾ ಪೋಷಿತ ನಾಟಕ ಮಂಡಳಿಯವರಿಂದ ಈ ನಾಟಕವನ್ನು ಆದಿಚುಂಚನಗಿರಿ ಕಾಲಭೈರವೇಶ್ವರ ಯುವಕರ ಸಂಘದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದು, ಸತ್ತಿಗರಹಳ್ಳಿ ಕೊಪ್ಪಲು, ಸುಂಗರವಳ್ಳಿ, ಕಾರ್ಲೆ, ಜೋಡಿ ಮಲಪನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಜಾತ್ರಾ ಮಹೋತ್ಸವವನ್ನು ಭವ್ಯವಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಶ್ರೇಯಸ್ ಎಂ ಪಟೇಲ್, ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ರಕಾಶ್, ಮಾಜಿ ಸಚಿವ ಎಚ್ಕೆ ಕುಮಾರಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಜಾತ್ರಾ ಕಮಿಟಿ ವತಿಯಿಂದ ಅದೇ ದಿನ ಮಧ್ಯಾಹ್ನ 12 ಗಂಟೆಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಜಾತ್ರಾ ಸಮಿತಿ ಸದಸ್ಯರು ಮನವಿ ಮಾಡಿದರು.
4 ಊರು ಸೇರಿರ್ತವೆ. ಸತ್ತಿರಳ್ಳಿ ಕೊಪ್ಪಲು, ಕಾರ್ಲೆ, ಜೋಡಿ, ಮಲಪನಹಳ್ಳಿ ಇವೆಲ್ಲ ಸೇರಿ ಶುಕ್ರವಾರ ತೇರೂರಿನ ಜಾತ್ರೆಯನ್ನು ನಡೆಸ್ತೀವಿ. ಮಾರಮ್ಮನ ಜಾತ್ರೆಯನ್ನು ಅದಾಗಿ ಶುಕ್ರವಾರ, ಶನಿವಾರ ಏನು ನಮಗೆ ಬೇಡ, ಶುಕ್ರವಾರ 10 ಗಂಟೆಗೆ 11 ಗಂಟೆಗೆ ಬಂದರೆ 1:30 2 ಗಂಟೆಗೆ ತೇರಿದೆ. ಆ ತೇರು ಎಳೆಯುವಾಗ ನಮ್ಮ ಪ್ರಶ್ನೆಯವ್ರು ನಿಮ್ಗೆ ನೋಡಲಿ ಅಂತೇಳಿ ಸರಿ ನಾವೇ ಸುಮಾರು ವರ್ಷಗಳಿಂದ ಮಾಡ್ತಾಯಿದ್ದೆವು. ಈ ಸರಿ ನಾವೇ ನಮ್ಮೂರಿನಲ್ಲಿ ಜಾತ್ರೆ ಅದ್ಭುತದಿಂದ ನಡೀತಾ ಇರೋದ್ರಿಂದ ಪ್ರಚಾರ ಆಗಲಿ ಎಲ್ಲ ಊರಿಗೆ ಅಂತ ಹೇಳಿ ಸರಿ ನಿಮ್ಮ ಪ್ರೆಸ್ಸರಿಗೆ ಒಂದು ಸರಿ ಮೀಟ್ ಮಾಡಿ. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ದೇಗುಂದಿಗೂಡ ರಾಮಚಂದ್ರ, ಪುಟ್ಟರಾಜು ಸೇರಿದಂತೆ ಜಾತ್ರಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಹಾಸನದ ವಿವೇಕನಗರದ ಅಕ್ಕರೆ ಸೇವಾ ಸಮಿತಿ ವತಿಯಿಂದ ವಿಷ್ಣು ಉಡುಪಿ ಹೋಟೆಲ್ನಲ್ಲಿ ಸೋಮವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ವೇಳೆ ಹಾಸನದ ಸಾಹಿತಿ ಹಾಗೂ ಕಾದಂಬರಿಗಾರ್ತಿ ಶೈಲಜಾ ಮಾತನಾಡಿ, ನಮ್ಮ ಸಂವಿಧಾನದಲ್ಲೂ ಹೆಣ್ಣು ಮಕ್ಕಳಿಗೆ ಅಪಾರವಾದ ಅವಕಾಶಗಳನ್ನು ನೀಡಲಾಗಿದೆ. ಮಹಿಳೆಗೆ ಇಂದು ಆರ್ಥಿಕ, ರಾಜಕೀಯ, ಧಾರ್ಮಿಕವಾದ ಸ್ವಾತಂತ್ರ್ಯಗಳು ದೊರಕಿವೆ. ಇಂದು ನಮ್ಮ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳುವಂತಹ ಅವಕಾಶವೂ ಸಿಕ್ಕಿದೆ. ಈ ಹಿಂದೆ ಸತಿಸಹಗಮನ ಪದ್ಧತಿಯಂತಹ ಅನಿಷ್ಟ ಪದ್ಧತಿಗಳಿದ್ದವು, ಆದರೆ ಇಂದು ಅದನ್ನು ಹೋಗಲಾಡಿಸಲಾಗಿದೆ ಎಂದರು. ಒಂದು ಆರ್ಥಿಕವಾದಂಥ ಸ್ವತಂತ್ರ, ಸಾಮಾಜಿಕವಾದಂಥ ಸ್ವತಂತ್ರ, ಧಾರ್ಮಿಕವಾದಂಥ ಸ್ವತಂತ್ರ, ರಾಜಕೀಯವಾದಂಥ ಸ್ವತಂತ್ರ ಇವೆಲ್ಲವೂ ಕೂಡ ಇವತ್ತು ನಮಗೆ ಲಭಿಸಿದೆ. ಇವತ್ತು ನಮ್ಮ ನಿರ್ಧಾರಗಳನ್ನು ನಾವೇ ಮಾಡಿಕೊಳ್ಳುವಂತಹ ಒಂದು ಅವಕಾಶ ನಮಗೆ ಇದೆ. ಈ ದೇಶದಲ್ಲಿ ಏನೆಲ್ಲ ಹೆಣ್ಣಿಗೆ ಸವಲತ್ತುಗಳಿವೆ ಅಂತ ನಿಮಗೆ ಗೊತ್ತಿದೆ. ಸಂವಿಧಾನದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಅಪಾರವಾದಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಸಮಾನತೆಯನ್ನು ಕೊಟ್ಟಿದ್ದಾರೆ, ಆಕೆಗೆ ಶಿಕ್ಷಣದ ಹಕ್ಕನ್ನು ಕೊಟ್ಟಿದ್ದಾರೆ, ಆಸ್ತಿಯ ಹಕ್ಕನ್ನು ಕೊಟ್ಟಿದ್ದಾರೆ. ಎಷ್ಟೆಲ್ಲ ಹಕ್ಕುಗಳು ಇವತ್ತು ಹೆಣ್ಣಿಗೆ ಇದೆ. ನಾವು ಬಹಳ ಹಿಂದಕ್ಕೆ ಹೋದಾಗ ಇದೇ ಭಾರತ ದೇಶದಲ್ಲಿ, ಇದೇ ಒಂದು ಸಂಸ್ಕೃತಿಯಲ್ಲಿ, ಇದೇ ನಾಡಿನಲ್ಲಿ ಹೆಣ್ಣು ಯಾವ ರೀತಿ ಇದ್ದರು ನಿಮಗೆ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಸತಿ ಸಹಗಮನ ಪದ್ಧತಿ ಅನ್ನುವಂಥ ಒಂದು ಕ್ರೌರ್ಯವಾದಂತಹ, ಒಂದು ದಾರುಣವಾದಂತಹ, ಒಂದು ಬೀಭತ್ಸವಾದಂತಹ ಒಂದು ಕೃತ್ಯ ನಡೀತಾ ಇತ್ತು. ನಿಮ್ಗೆಲ್ರಿಗೂ ಗೊತ್ತಿದೆ ಸತಿ ಸಹಗಮನ ಪದ್ಧತಿ. ಹೆಣ್ಣು ತಾನು ಮದುವೆಯಾದಂತಹ ಗಂಡನನ್ನು ಅಗಲಿದಾಗ, ಅಥವಾ ಹೆಣ್ಣು ತನ್ನ ಗಂಡನನ್ನು ಕಳ್ಕೊಂಡಾಗ ಆತನ ಶವದ ಜೊತೆಗೆ ಆಕೆಯನ್ನು ಕೂಡ ಬಲವಂತವಾಗಿ, ಆಕೆ ಇಷ್ಟ ಇದೆಯೋ ಇಲ್ವೋ ಏನು ಕೇಳ್ತಾ ಇರಲಿಲ್ಲ, ಆಕೆಯನ್ನು ಬಲವಂತವಾಗಿ ಅವನ ಜೊತೆಯಲ್ಲಿ ಚಿತೆಗೆ ನೂಗ್ತಾ ಇದ್ರು, ಬೆಂಕಿಯಲ್ಲಿ ದಹಿಸ್ತಾ ಇದ್ರು. ಆಕೆ ಮಾಡಿದಂತಹ ಒಂದು ತೊಂದರೆ ಏನು ಅಂತಂದ್ರೆ, ಒಂದು ಕಷ್ಟ ಏನು ಅಂದ್ರೆ ಮದುವೆ ಆಗಿದ್ದು, ಅವಳ ಹಣೆ ಬರಕ್ಕೆ ಗಂಡ ಸತ್ತೋಗಿದ್ರಿಂದ ಅವಳಿಗೂ ಕೂಡ ಬಾಳುವಂತ ಹಕ್ಕಿಲ್ಲ ಅನ್ನುವಂಥದ್ದನ್ನ ಪ್ರತಿಪಾದನೆ ಮಾಡಿ ಸತಿ ಸಹಗಮನ ಪದ್ಧತಿ ಅವತ್ತು ವಿಜೃಂಭಿಸ್ತಾ ಇತ್ತು. ಯಾವ ಹೆಣ್ಣು ಕೂಡ ಗಂಡ ಸತ್ತ ನಂತರ ಬಾಳುವ ಹಕ್ಕು ಇಲ್ಲ ಅನ್ನೋದನ್ನ ಪ್ರತ್ಯೇಕ. ಈ ಸಂದರ್ಭದಲ್ಲಿ ಅಕ್ಕರೆ ಸೇವಾ ಸಮಿತಿಯ ಅಧ್ಯಕ್ಷರಾದ ವಿಜಯ, ಉಪಾಧ್ಯಕ್ಷರಾದ ರೇಣುಕಾ, ರೈತ ಮಹಿಳೆ ಲಕ್ಷ್ಮಿ, ಕಲಾವಿದರಾದ ಮಂಜುಳಾ, ಯೋಗಪಟು ಸಾವಿತ್ರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬೊಮ್ಮನಕೆರೆಯಲ್ಲಿ ನಡೆದ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಆಗಮಿಸಿ ಸ್ಥಳೀಯ ಜನರ ಸಮಸ್ಯೆಗಳತ್ತ ವಿಶೇಷ ಗಮನ ಹರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿರುವ ಶಿಥಿಲಗೊಂಡ ಸೇತುವೆಯನ್ನು ಶಾಸಕರು ಖುದ್ದಾಗಿ ಭೇಟಿ ನೀಡಿ ಪರಿಶೀಲಿಸಿದರು. ಸೇತುವೆಯ ದುಸ್ಥಿತಿಯನ್ನು ಅವಲೋಕಿಸಿದ ಅವರು ಸಂಬಂಧಪಟ್ಟ ಎಂಜಿನಿಯರ್ಗಳಿಗೆ ತಕ್ಷಣ ಮಾಹಿತಿ ನೀಡಿ ಅದನ್ನು ತುರ್ತು ಆಕ್ಷನ್ ಪ್ಲಾನ್ಗೆ ಸೇರಿಸಿ ಶೀಘ್ರದಲ್ಲೇ ದುರಸ್ತಿ ಕಾರ್ಯ ಕೈಗೊಳ್ಳುವಂತೆ ಸೂಚಿಸಿದರು. ಇದರ ಜೊತೆಗೆ ಬೊಮ್ಮನಕೆರೆಯ ಸುಮಾರು 100 ಮೀಟರ್ ರಸ್ತೆಯ ದುಸ್ಥಿತಿಯತ್ತವೂ ಗಮನ ಹರಿಸಿದ ಶಾಸಕರು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ರಸ್ತೆ ಸಮಸ್ಯೆಯನ್ನು ಕೂಡ ಆದ್ಯತೆಯಿಂದ ಪರಿಹರಿಸಬೇಕೆಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸ್ಥಳೀಯ ಜನರ ಸಮಸ್ಯೆಗಳನ್ನು ನೇರವಾಗಿ ತಿಳಿದುಕೊಂಡು ತಕ್ಷಣ ಸ್ಪಂದಿಸುವ ಶಾಸಕ ಸಿಮೆಂಟ್ ಮಂಜು ಅವರ ಜನಪರ ಕಾಳಜಿ ಸ್ಥಳೀಯರಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಜನರ ಸಮಸ್ಯೆಗಳ ಪರಿಹಾರಕ್ಕೆ ಸದಾ ಮುಂಚೂಣಿಯಲ್ಲಿ ನಿಲ್ಲುವ ಅವರ ಕಾರ್ಯಶೈಲಿ ಜನರಲ್ಲಿ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಬೊಮ್ಮನಕೆರೆ ಗುಬ್ಬಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಸಮರ್ಪಕವಾಗಿ ವಿದ್ಯುತ್ ನೀಡುತ್ತಿಲ್ಲ ಎಂದು ಹೊಸಕೆರೆ ಬೆಸ್ಕಾಂ ಕಚೇರಿ ಮುಂಭಾಗ ನೂರಾರು ರೈತರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಶಿವರಾಜು, ಗುಬ್ಬಿ ತಾಲೂಕಿನ ಬಣ್ಣನಹಳ್ಳಿ, ಬೋವಿ ಕಾಲೋನಿ, ಭೋಗಸಂದ್ರ, ಹರದಕೆರೆ, ಕಳನಹಳ್ಳಿ, ಮುದ್ದನಹಳ್ಳಿ ಹಟ್ಟಿ, ಕರಡಿಕಲ್ಲು ಭಾಗಗಳಿಗೆ ರೈತರಿಗೆ ಪ್ರತಿದಿನ ವಿದ್ಯುತ್ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ.
ತೋಟದ ಮನೆಗಳು, ಶಾಲೆಗಳಿರುವ ಪ್ರತಿದಿನ ವಿದ್ಯುತ್ ಕೊಡದೆ ಬೆಸ್ಕಾಂ ಅಧಿಕಾರಿಗಳು ನಮ್ಮನ್ನು ಅಲೆದಾಡುತ್ತಿದ್ದಾರೆ. ಸುಮಾರು 5 ವರ್ಷಗಳಿಂದಲೂ ಕೂಡ ಈ ಸಮಸ್ಯೆ ಬಗೆಹರಿಸಲು ಬೆಸ್ಕಾಂ ಅಧಿಕಾರಿಗಳಿಂದ ಆಗುತ್ತಿಲ್ಲ. ಬೇಸಿಗೆ ಇರುವುದರಿಂದ ರೈತರು ತೋಟಗಳಲ್ಲಿ ಪ್ರತಿದಿನ ವಿದ್ಯುತ್ ಇಲ್ಲದೆ ಪರದಾಡುತ್ತಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಆರಂಭವಾದರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಸಮರ್ಪಕ ವಿದ್ಯುತ್ ಕೊಡದೆ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಮುದ್ನಹಳ್ಳಿ, ಬಸಾಪುರ, ಹರ್ಗೆರೆ, ಗೊಲ್ರಟ್ಟಿ, ಬೋವಿ ಕಾಲನಿ, ಬಂಡಹಳ್ಳಿ 5 ವರ್ಷದಿಂದ ಸತತವಾಗಿ ಇದೇ ತೊಂದರೆ ಆಗ್ತಾ ಐತಿ. ಸರ್ಕಾರ ಪ್ರತಿದಿನ 7 ಗಂಟೆ ಕರೆಂಟ್ ಕೊಡ್ಬೇಕು ಅಂತ ಅಲ್ಲಿ ಬಾಯಿ ಬಡ್ಕೊಂತಾರೆ ಸಂವಿಧಾನದಲ್ಲಿ. ಇಲ್ಲಿ ನೋಡಿದ್ರೆ 2 ದಿವಸಕ್ಕೊಂದ್ ದಿವಸ ಕೊಡ್ತಿದ್ರು. 5 ವರ್ಷದಿಂದಲೂ, ಇವತ್ತಲ್ಲ ಸರ್, 5 ವರ್ಷದಿಂದ ಡೇ ಬೈ ಡೇ ಅಲ್ಲೇ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲಿ? ಕಳ್ನಳ್ಳಿ ಹತ್ರ. ಅದ್ರಲ್ಲೂ 5 ವರ್ಷದಿಂದ ಬೇಸತ್ ಬಿಟ್ಟವ್ರು ಜನ. ಇವತ್ತು ಏನೋ ಲೈನು ಹಳೇದಾಗಿರೋದ್ರಿಂದ ಕಟ್ ಆಗ್ತೈತೆ. ಇವತ್ತು ನಮಗೆ ಶಿಫ್ಟ್ ಐತೆ ಅಂತಂದ್ರೆ ಅದ್ ಕಟ್ ಆದ್ರೆ ಇವತ್ತು ಕರೆಂಟ್ ಇಲ್ಲ ನಮ್ ಕಡೆ. 1 ಗಂಟೆ ಅರ್ಧ ಗಂಟೆ ಅಷ್ಟೇ ಮುಗ್ದೋತ ಒಂದು. ನಾಳೆ ಬೇರೆ ಶಿಫ್ಟ್ ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ಪ್ರತಿಭಟನೆ ಮಾಡ್ತಿದೀವಿ. ಈ ವರ್ಷ ಮಾಡ್ತೀವಿ, ಲಿಂಕ್ ಲೈನು ಮುಂದಿನ ವರ್ಷ ಮಾಡ್ತೀವಿ ಅಂತ ಹಿಂಗೆ ಮುಂದಕ್ಕೆ ಕೇಳ್ತಾರೆ. ಅಲ್ಲಿ ಕುಡಿಯಕ್ಕೆ ನೀರಿಲ್ದಂಗ ಆಯ್ತು. ಈ 3 ತಿಂಗಳ ಸತತ ನಮಗೆ ಬೇಕಾಗಿರೋದು ಯಾವಾಗ? ರೈತರು ನೆಚ್ಕೊಂಡಿರೋದು ತೆಂಗು ಮತ್ತೆ ಅಡಿಕೆ ನಮ್ಮ ಭಾಗದವರು ಅಲ್ವಾ ಸರ್? ಅದನ್ನ ಬಿಟ್ರೆ ಇನ್ನೇನು ಇಲ್ಲ. ಎಲ್ಲ ಕೂಲಿ ಮಾಡ್ಕೊಂಡು ಹೋಗ್ತಿರೋ ಜನಗಳು. ಸ್ಥಳಕ್ಕೆ ಎಇಇ ರಾಜೇಶ್ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಸ್ವೀಕರಿಸಿ ಮಾತನಾಡಿದ ಅವರು, ರೈತರ ಕಷ್ಟ ನಮಗೂ ಅರ್ಥವಾಗುತ್ತದೆ. ಈಗಾಗಲೇ ಬಂಡಹಳ್ಳಿ, ಹರದಗೆರೆ, ಬೋವಿ ಕಾಲೋನಿ, ಬೋಗುಸಂದ್ರ ಗ್ರಾಮಗಳಲ್ಲಿ ಲಿಂಕ್ ಲೈನ್ ಕಾಮಗಾರಿ ಪ್ರಗತಿಯಲ್ಲಿದ್ದು 1 ವಾರದೊಳಗೆ ಈ ಭಾಗದ ರೈತರ ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇವೆ. ಪ್ರತಿದಿನ ಸಮರ್ಪಕವಾಗಿ ವಿದ್ಯುತ್ ಕೊಡುತ್ತೇವೆಂದು ಭರವಸೆ ನೀಡಿದ ಬಳಿಕ ರೈತರು ಅಧಿಕಾರಿಗಳ ಮಾತಿಗೆ ಬೆಲೆ ಕೊಟ್ಟು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ಎಲ್ಲ ಡೀಪ್ ಹೋಗಿದೆ. ಎಲ್ಲರೂ ಮೋಟರ್ 15 HP ಬಿಡೋದು. ನಾವು ಕೊಡ್ತೀವಿ ಸಪ್ಲೈನ. ಇನ್ನೊಂದು ಎಷ್ಟಿಂದ ಮುಗಿದ ಸರ್? 4 to 5 days. ಕೇಳಿಸ್ಕೊ. ನಮ್ದು ಏನಾಗಿದೆ ಇವತ್ತು, ನಿಮ್ಮ ಹೊಸಕೆರೆ ಸೆಕ್ಷನ್ ಏನ್ ಸ್ಯಾಂಕ್ಷನ್ ಆಗಿದೆ ಎಲ್ಲದೂ ಕೂಡ ಹೈಯೆಸ್ಟ್ ಎಸ್ಟಿಮೇಷನ್ ಕಾಸ್ಟ್ಗಳಿದೆ. ಬಜೆಟ್ ಮೆಟೀರಿಯಲ್ಗಳನ್ನ ನಾವೇನ್ ಮಾಡ್ತಿದೀವಿ, ಪರ್ಚೇಸ್ ಮಾಡಕ್ ಹೊರಗಡೆ ಆಗೋದಕ್ಕಿದೆ. ನಾವೇನ್ ಮಾಡಿ ಡಿಪಾರ್ಟ್ಮೆಂಟ್ ಮೆಟೀರಿಯಲ್ ಪರ್ಚೇಸ್ ಮಾಡ್ಕೊಂಡು ಡಿಪೆಂಡ್ ಆಗ್ಬಿಟ್ಟು ಅದ್ರ ಮೇಲೆ ಇದೀವಿ. ನಿಮ್ಗೆ ಮ್ಯಾಚಿಂಗ್ ಮೆಟೀರಿಯಲ್ಸ್ಗಳು ಬೇಕು. ಕಂಬ ವೈರು ಬರ್ತಿದಂಗೆ ಎಲ್ಲ ಸ್ಪೆಷಲ್ ಟ್ರಿಪ್ಪಿನ್ ಹಾಕ್ಬೇಕು, ಅದೆಲ್ಲ ಹಾಕೊಬೇಕು. ಅವು ಮೆಟೀರಿಯಲ್ಗಳು ಇವಾಗ ಬಂದಿದೆ ಸಪ್ಲೈ. ಹಾಗಾಗಿ ನೋಡಿ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಕಂಬ ವೈರ್ನ ಎರೆಕ್ಷನ್ ಮಾಡಿದ್ದಾರೆ. ಈಗ ಸ್ಪೆಷಲ್ ಟ್ರಿಪ್ಪಿನ್ಗಳನ್ನ ಹಾಕೊಂಡು ಎಲ್ಲದೂ ಕೂಡ ಪಿನ್ನು ಡಿಸ್ಪ್ಲೇ ಈಗ ಎಲ್ಲ ಹೋದ ವಾರ ಎಲ್ಲ ನಮ್ಮ ಸೆಕ್ಷನ್ ಆಫೀಸರ್ಗಳು ಇಂಡಿಯನ್ ಆಗಿ ತಗೊಂಡಿದ್ದಾರೆ, ಡ್ರಾ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳ್ತೀನಿ, ಇಷ್ಟು ದಿನ ಅವ್ರಿಗೆ ಮೆಟೀರಿಯಲ್ಗಳು ಫುಲ್ ಕೊಟ್ಟಿರಲಿಲ್ಲ. ನಾವು ಅರ್ಧಂಬರ್ಧ ತುರ್ತು ಇದ್ದಂಗೆ ಮಾಡ್ಕೊಂತಿದೀವಿ. ನಿಮ್ದು ಕೂಡ ತುರ್ತಿದೆ, ಅದನ್ನು ಕೂಡ ಪ್ರಾರಂಭ ಮಾಡಿದೀವಿ. ಈಗ ಮ್ಯಾಚಿಂಗ್ ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ. ಯಾರು ಎಜುಕೇಟೆಡ್ ಕೊಟ್ಟರು ಅಲ್ಲ, ಯಾರಿಗೆ ಒಬ್ಬ ತಿಳುವಳಿಕೆ ಏನಾರಲ್ಲ ಬಂದು. ಈ ಸಂದರ್ಭದಲ್ಲಿ ಬೆಸ್ಕಾಂ ಶಾಖಾಧಿಕಾರಿ ಧನಂಜಯ್, ಗ್ರಾಮ ಪಂಚಾಯಿತಿ ಸದಸ್ಯ ಮಹಾರುದ್ರಸ್ವಾಮಿ, ಮುಖಂಡರಾದ ಮಧು, ಪ್ರಭಾಕರ್, ಗಂಗಾಧರ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ಹಿಂದೂ ಸಂಗಮ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಶ್ರೀಧಾಮ ಮಾಣಿಲ, ಶ್ರೀ ಪರಮಹಂಸ ಸ್ವಾಮೀಜಿ ಹಾಗೂ ಮಾಜಿ ಸಂಸದ ಡಾಕ್ಟರ್ ಅನಂತಕುಮಾರ ಹೆಗಡೆ ಭಾಗವಹಿಸಿ ಮಾತನಾಡಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಯಾರಿಂದಲೂ ಮಟ್ಟ ಹಾಕಲು ಸಾಧ್ಯವಿಲ್ಲ ಎಂದು ಅವರು ಹೇಳಿಕೆ ನೀಡಿದರು. ಹಿಂದೂಗಳ ಒಗ್ಗಟ್ಟಿನ ಅಗತ್ಯತೆಯನ್ನು ಈ ಸಂದರ್ಭದಲ್ಲಿ ಅವರು ಒತ್ತಿ ಹೇಳಿದರು. ಭಟ್ಕಳ ತಾಲೂಕಿನ ಆಟೋ ಚಾಲಕ ಮಾಲಕ ಸಂಘದ ಗಣೇಶೋತ್ಸವ ಮೈದಾನದಲ್ಲಿ ಭಾನುವಾರ ನಗರ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಮಾಜಿ ಸಂಸದ ಡಾಕ್ಟರ್ ಅನಂತಕುಮಾರ ಹೆಗಡೆ ಉದ್ಘಾಟಿಸಿದರು. ಹಿಂದೂಗಳ ಆತ್ಮಸ್ಥೈರ್ಯವನ್ನು ಮರುಸ್ಥಾಪಿಸುವ ಉದ್ದೇಶದಿಂದ ಸಣ್ಣ ಮಟ್ಟದಲ್ಲಿ ಆರಂಭವಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂದು 100 ವರ್ಷಗಳನ್ನು ಪೂರೈಸಿ ಹಿಂದೂಗಳನ್ನು ಒಗ್ಗೂಡಿಸುವ ಕಾರ್ಯ ಮಾಡುತ್ತಿದೆ ಎಂದು ಅವರು ಹೇಳಿದರು. ಹಿಂದುತ್ವ ಅಂತಂದ್ರೆ ಜಾತ್ಯತೀತತೆ, ಹಿಂದುತ್ವ ಅಂತಂದ್ರೆ ಸೆಕ್ಯುಲರಿಸಂ. ನಮಗೆ ಬೇರೆ ಪಾಠ ಮಾಡಬೇಕಾದಂತಹ ಅಗತ್ಯ ಇಲ್ಲ. ನಾವು ಒಂದಾಗಿ ಬದುಕಬೇಕು ಅಂತಕ್ಕಂಥ ಪಾಠ ನಮಗೆ ಬೇಕಾಗಿಲ್ಲ. ನಾವು ಒಂದಾಗಿ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ವಿ. ಆದ್ರೆ ಅವರು ಒಂದಾಗಿ ನಮ್ಮ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾರ? ಜಗತ್ತಿಗೆ ಶಾಂತಿ ಸಹಬಾಳ್ವೆಯ ಮಾತನ್ನ ಹೇಳಿದ್ದು ನಾವು, ಸಂದೇಶವನ್ನು ಕೊಟ್ಟಿದ್ದು ನಾವು. ಜಗತ್ತಿನಲ್ಲಿ ಕತ್ತಿ ತಗೊಂಡು ಬಂದು ಧರ್ಮವನ್ನ ತಲೆ ಮೇಲೆ ಹೇರಿದ್ದು ಅವರು. ಮೊನ್ನೆ ನಮ್ಮ ದೇಶದ ಸರಸಂಘ ಚಾಲಕರು ತುಂಬಾ ಚೆನ್ನಾಗಿ ಹೇಳಿದ್ರು. ಇಸ್ಲಾಂ ಅಂತ ಅಂದ್ರೆ ಶಾಂತಿಯ ಧರ್ಮ ಅಂತ ಕರೀತಾರೆ. ಶಾಂತಿ ಎಲ್ಲಿದೆ ಅಲ್ಲಿ ಅಂತ. ಯಾವ ಇಸ್ಲಾಮಿಕ್ ದೇಶದಲ್ಲಿ ಶಾಂತಿ ಇದೆ? ಜನರನ್ನ ಮರಳು ಮಾಡ್ತಕ್ಕಂಥ ಪ್ರಯತ್ನ ಕಣ್ರಿ ಇವಲ್ಲ, ಜಗತ್ತನ್ನು ಮರಳು ಮಾಡ್ತಕ್ಕಂಥ ಪ್ರಯತ್ನ. ಅಮೆರಿಕ ಇವತ್ತು ಉದ್ಧಾರ ಆಗಿದ್ದಿದ್ರೆ, ಅಮೆರಿಕ ಇವತ್ತೇನಾದ್ರು ಸಶಕ್ತ ಆಗಿದ್ದಿದ್ರೆ ಅದು ಹಿಂದೂಗಳ ಕೊಡುಗೆ, ಭಾರತೀಯರ ಕೊಡುಗೆ.
ಇವತ್ತು ಅನಿಸ್ತಾ ಇದೆ, ರಷ್ಯಾಕ್ಕೂ ಅನಿಸ್ತಾ ಇದೆ, ಯುರೋಪಿಗೂ ಅನಿಸ್ತಾ ಇದೆ, ಕರೆದು ಇವತ್ತು ಹಾಸಿಗೆಯನ್ನು ಹಾಕ್ತಾ ಇದ್ದಾರೆ. ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಕರೀತಾ ಇದ್ದಾರೆ, ಭಾರತೀಯರೇ ಬನ್ನಿ ಅಂತ, ಭಾರತೀಯರೇ ಬನ್ನಿ ಅಂತ. ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲೆಲ್ಲಿ ಭಾರತೀಯರು ಹೋಗ್ತಾರೋ ಅಲ್ಲಿ ಆ ದೇಶ ಉದ್ಧಾರ ಆಗಿದೆ ಅಂತ ಗೊತ್ತಾಗಿದೆ. ಯಾರು ಕೂಡ ಬೇರೆಯವರೆಲ್ಲ ಕಂಡ್ರಿ. ಈ ವೇಳೆ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಶ್ರೀಧರ್ ನಾಯ್ಕ, ಶ್ರೀ ನಾಗಯಕ್ಷೆ ಮಹಾಸಂಸ್ಥಾನದ ಧರ್ಮದರ್ಶಿ ರಾಮದಾಸ್ ಪ್ರಭು, ಮಾಜಿ ಶಾಸಕ ಸುನಿಲ್ ನಾಯ್ಕ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಹೊನ್ನಾವರದಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಗುರುಳಿ ಬಿದ್ದ ಘಟನೆ ಹೊನ್ನಾವರ ತಾಲೂಕಿನ ಅಳ್ಳಂಕಿ ಸಮೀಪ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಸಂಭವಿಸಿದೆ. ಈ ದುರ್ಘಟನೆಯಲ್ಲಿ ಬಸ್ಸಿನಲ್ಲಿದ್ದ 20ಕ್ಕೂ ಅಧಿಕ ಪ್ರಯಾಣಿಕರು ಗಾಯಗೊಂಡಿದ್ದಾರೆ. ಶ್ರೀಕುಮಾರ್ ಟ್ರಾವೆಲ್ ಸಂಸ್ಥೆಗೆ ಸೇರಿದ ಖಾಸಗಿ ಬಸ್ ಮಾರ್ಚ್ 8ರಂದು ರಾತ್ರಿ ಹೊನ್ನಾವರದಿಂದ ಸಾಗರ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿತ್ತು. ಮಾರ್ಗ ಮಧ್ಯೆ ಗೇರುಸೊಪ್ಪ ಸಮೀಪದ ಅಳ್ಳಂಕಿ ಫ್ಯಾಕ್ಟರಿ ಕ್ರಾಸ್ ಬಳಿಯ ರಸ್ತೆಯ ತಿರುವಿನಲ್ಲಿ ಏಕಾಏಕಿ ಎದುರಾದ ಸ್ಕೂಟಿ ಸವಾರನಿಗೆ ಡಿಕ್ಕಿಯಾಗುವುದನ್ನು ತಪ್ಪಿಸಲು ಚಾಲಕ ದಿಢೀರ್ ಬ್ರೇಕ್ ಹಾಕಿದಾಗ ನಿಯಂತ್ರಣ ಕಳೆದುಕೊಂಡ ಬಸ್ ಪಲ್ಟಿಯಾಗಿದೆ ಎನ್ನಲಾಗಿದೆ. ಗಾಯಗೊಂಡ ಎಲ್ಲ ಪ್ರಯಾಣಿಕರನ್ನು ತಕ್ಷಣವೇ ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು ಅವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಹೊನ್ನಾವರದ ಗುಂಡಬಾಳದ ನಿವಾಸಿಗಳಾದ ಸುರೇಶ ಕನ್ಯಾಗೌಡ, ಆಶಾ ಸುರೇಶಗೌಡ ಮತ್ತು ಕೇವಲ 2 ವರ್ಷದ ಮಗುವೊಂದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ದುರ್ಘಟನೆಯಲ್ಲಿ ಬಸ್ಸಿನಲ್ಲಿದ್ದ ಇತರೆ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಅವರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿದ ಹೊನ್ನಾವರ ಪೊಲೀಸರು ಸ್ಥಳೀಯರ ನೆರವಿನೊಂದಿಗೆ ವಾಹನಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಈ ಕುರಿತು ಬಸ್ ಚಾಲಕನ ವಿರುದ್ಧ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಅಪಘಾತದ ಕುರಿತು ಹೆಚ್ಚಿನ ತನಿಖೆ ಮುಂದುವರೆಸಿದ್ದಾರೆ. ಇಡೀ ಜಗತ್ತಿನಲ್ಲಿ ತಂದೆ ತಾಯಿಗಳೇ ನಿಮ್ಮ ದೇವರುಗಳು, ದೇವರನ್ನು ಅವರಲ್ಲಿ ಕಾಣಬೇಕೆಂದು ಬೆಳ್ಳಾವಿ ಮಠದ ಶ್ರೀ ಕಾರದ ವೀರ ಬಸವಸ್ವಾಮಿಗಳು ತಿಳಿಸಿದರು. ಗೊಬ್ಬಿ ತಾಲೂಕಿನ ಎಮ್ಎನ್ಕೋಟೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಧಾರ್ಮಿಕ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗುಡಿಗೋಪುರಗಳ ನಿರ್ಮಾಣ ಸಮಾಜದಲ್ಲಿ ಸಾಮರಸ್ಯ ಹಾಗೂ ಒಗ್ಗಟ್ಟನ್ನು ಕಾಣಲು ಪೂರಕವಾಗಿದೆ. ಎಮ್ಎನ್ಕೋಟೆ ಗ್ರಾಮದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಗ್ರಾಮದಲ್ಲಿ ಜಾತ್ರೆಯನ್ನು ಮಾಡುತ್ತಿರುವುದರಿಂದ ಈ ಗ್ರಾಮಗಳಲ್ಲಿ ಶಾಂತಿ ನೆಮ್ಮದಿ ಇರಲು ಸಾಧ್ಯವಾಗುತ್ತದೆ. ಮನುಷ್ಯನ ಸ್ವಾರ್ಥದ ಬದುಕು ತೊಂದರೆಗೀಡು ಮಾಡುತ್ತದೆ. ಬದುಕಿನ ಜಂಜಾಟದ ನಡುವೆ ಶಾಂತಿ ನೆಮ್ಮದಿ ಇಲ್ಲದೆ ಜೀವನ ನಡೆಸುವುದು ಕಷ್ಟಕರವಾಗಿದ್ದು, ನೆಮ್ಮದಿಯಿಂದ ಇರಬೇಕಾದರೆ ಧರ್ಮದ ಮೂಲಕ ಮಾತ್ರ ಸಾಧ್ಯ. ಧರ್ಮದ ಮೂಲಕ ನಡೆಯುವ ಪ್ರತಿ ಮನುಷ್ಯನಿಗೂ ಒಳ್ಳೆಯದಾಗುತ್ತದೆ. ತಂದೆ ತಾಯಿಯ ಮೇಲೆ ಗೌರವ ಇಲ್ಲದಂತಾಗಿದೆ. ಪೋಷಕರು ಕುಟುಂಬದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸಬೇಕು. ಗುರು ಹಿರಿಯರಿಗೆ ಗೌರವವನ್ನು ಕೊಡಬೇಕೆಂದು ತಿಳಿಸಿದರು. ಮಾಡುವ ಉದ್ದೇಶ ಏನು? ನಾವೆಲ್ಲರೂ ಯಾಕೆ ಪಾದಯಾತ್ರೆಗಳನ್ನ ಮಾಡ್ತೇವೆ? ಇವತ್ತು ನಮ್ಮೂರಲ್ಲಿ ಒಂದು ಹಬ್ಬದ ವಾತಾವರಣಗಳನ್ನ ಯಾಕೆ ಮಾಡ್ತಿದ್ದೇವೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಕಾರಣ ಇಷ್ಟೇ, ಮನೆಗೊಂದು ದೇವರ ಮನೆ ಇದ್ದರೂ ಸಮೇತ ಪ್ರತಿಯೊಬ್ಬರ ಮನೆಯೊಳಗೂ ದೇವರಿದ್ದಾನೆ, ಮನಸ್ಸೊಳಗೂ ದೇವರಿದ್ದಾನೆ. ಆದರೂ ಸಮೇತ ಊರಿಗೊಂದು ದೇವಾಲಯ ಅಂತ ನಿರ್ಮಾಣ ಮಾಡ್ಕೊಳ್ತೇವೆ ನಾವು. ಕಾರಣ ಏನು ಅಂತ ಯೋಚನೆ ಮಾಡಿದಾಗ, ಅದು ಮನೆಗೆ ದೇವರಾದರೆ, ಅದು ಮನಸ್ಸಿಗೆ ದೇವರಾದರೆ, ಇದು ಇಡೀ ಊರಿಗೆ ದೇವರು ಅಂತಕ್ಕಂಥ ಭಾವನೆ. ಇದರ ಉದ್ದೇಶ ಏನು ಅಂತಂದ್ರೆ, ಮನೆ ಒಳಗೆ ಹಚ್ಚಿ ಪೂಜಾ ಮಾಡುವಂತ ದೇವರು ಮನೆಯನ್ನ ಕಾಪಾಡ್ಲಿ, ಮನಸ್ಸೊಳಗೆ ಮಾಡುವಂತ ಪೂಜೆಯನ್ನ ಮನಸ್ಸಿನ ದೇವರ ಕಾಪಾಡ್ಲಿ, ಊರಿನೊಳಗಿರ್ತಕ್ಕಂಥ ದೇವರನ್ನ ಪೂಜಾ ಮಾಡಿದ್ರಿಂದ. ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷ ಸಿದ್ದರಾಮಣ್ಣ ಹಾಗೂ ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಧಿಕಾರಿಗಳು ಜನಪ್ರತಿನಿಧಿಗಳು ನೋಡಲೇಬೇಕಾದ ಸುದ್ದಿ. ಯುವತಿಯನ್ನು ಕೂಡಿ ಹಾಕಿ ದೌರ್ಜನ್ಯವೆಸಗಿದ್ದರೂ ಕ್ರಮ ಕೈಗೊಂಡಿಲ್ಲ. ಕಣ್ಮುಚ್ಚಿ ಕುಳಿತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಮಹಿಳೆಯ ಒಳ್ಳೆಯತನವೇ ದುರುಪಯೋಗ, ಛಲ ಬಿಡದೆ ಸಾಧನೆಯತ್ತ ಮುನ್ನುಗ್ಗಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಲಹೆ. ಮರಗಳ್ಳರಿಂದ ನದಿ ಪಾತ್ರದ ಸರ್ಕಾರಿ ಮರಗಳ ಮಾರಣ ಹೋಮ. ಎಸ್ಕೇಪ್ ಆದ ನಗರ್ಲೆ ಗ್ರಾಮದ ಮರಗಳ್ಳನ ಬಂಧನಕ್ಕೆ ಮುಂದಾದ ಅರಣ್ಯ ಇಲಾಖೆ. ಸ್ಥಳೀಯರ ಕುಮ್ಮಕ್ಕಿನ ಶಂಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.